ಹಾಯ್ ಮಿತ್ರವೃಂದದ ಸ್ನೇಹಿತೆಯರೇ, ನನ್ನ ನೆಚ್ಚಿನ ಹಿರಿಯರೇ, ಕಿರಿಯರೇ, ಪ್ರತಿ ವಿಡಿಯೋದಲ್ಲಿ ಇಷ್ಟುದ್ದ ಹೇಳ್ತಾ ಹೋದರೆ ಎಷ್ಟು ಲೆಂತಿ ಅಲ್ವಾ? ಬಟ್ ಸ್ಟಿಲ್ ಹೇಳಬೇಕಾಗುತ್ತೆ. ಕೀಪ್ ಆನ್ ವಾಚಿಂಗ್. ಯಾರು ನನ್ನ ಎಲ್ಲ ವಿಡಿಯೋಗಳನ್ನು ನೋಡ್ತಿದ್ದೀರಾ, ನೋಡೋದಕ್ಕೆ ಇಷ್ಟಪಡ್ತಿದ್ದೀರಾ, ನಿಮ್ಮೆಲ್ಲರಿಗೂ ಧನ್ಯವಾದ. ಬಟ್ ಯಾವ ವಿಷಯವನ್ನಾದರೂ ಕೂಡ ಕೇಳಿದ್ದಾದಮೇಲೆ ಒಂದು ಸ್ಮಾಲ್ ಟೈಮ್ ಕೊಡಿ, ನಿಮ್ಮದೇ ಆದಂಥ ಟೈಮ್ ಕೊಡಿ. ವಾಟ್ ಎವರ್ ಇಟ್ ಈಸ್, ನೀವು ಯಾವ ವಿಚಾರವನ್ನು ನೀವು ತಿಳ್ಕೊಂಡ್ರೂ ಕೂಡ ಅದರಲ್ಲಿರ್ತಕ್ಕಂತಹ ಸತ್ಯಾಸತ್ಯತೆಗಳನ್ನು ನಿಧಾನಕ್ಕೆ ಅವಲೋಕನ ಮಾಡ್ತಕ್ಕಂಥದ್ದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ನಿಮಗೆಲ್ಲರಿಗೂ ಗೊತ್ತಿರ್ತಕ್ಕಂತಹ ಪದಗಳನ್ನು, ಗೊತ್ತಿರ್ತಕ್ಕಂತಹ ಆಡುಭಾಷೆಯಲ್ಲೇ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ ನಾನು ಯಾವಾಗಲೂ ಕೂಡ. ಈ ಸಮಾಜ ಹೇಗಿರ್ತದೆ ಅಂತಂದರೆ, ಇಲಿ ಹೋಯಿತು ಅಂತಂದರೆ ಹುಲಿ ಹೋಯಿತು ಅಂತಕ್ಕಂತಹ ಒಂದು ಅಭ್ಯಾಸ ನಿರತರಾಗಿ ಹೋಗ್ತಾ ಇರ್ತಾರೆ. ಯಾಕೆಂದರೆ ಇರ್ತಕ್ಕಂಥ ಈ ಬ್ಯುಸಿ ಲೈಫ್ ಏನಿದೆ, ನಮ್ಗೆ ಯಾವುದಕ್ಕೂ ಕೂಡ ತಿಳ್ಕೊಳ್ಬೇಕು ಅನ್ನೋ ಆಸಕ್ತಿ ಕೂಡ ಕುಂಠಿತ ಆಗ್ತಕ್ಕಂಥ ಸಂದರ್ಭಗಳಿರುತ್ತೆ. ಬಟ್ ಯಾವಾಗ ನಾವು ನಿರತರಾಗ್ತೀವಿ ಯಾವುದಾದ್ರೂ ವಿಷಯವನ್ನು ತಿಳ್ಕೋಬೇಕು ಅಂತ, ಅಟ್ಲೀಸ್ಟ್ ಕಡೆ ಪಕ್ಷ ನಾವು ಅದರ ಬಗ್ಗೆ ತಿಳ್ಕೊಳ್ಳೋ ಅಂಥ ಪ್ರಯತ್ನ ಮಾಡಿದಾಗ ಅವಗಾಹನೆ ಬರ್ತದೆ. ಇದರಲ್ಲಿ ಏನಿದೆ, ಎಷ್ಟು ಪ್ರಮಾಣದಲ್ಲಿ ರಿಯಲಿಸ್ಟಿಕ್ ಆಗಿರುತ್ತೆ, ವಿಚಾರಗಳು ಯಾವ ರೀತಿ ಇರುತ್ತೆ, ಹೇಗೆ. ಸೊ ಅದಕ್ಕೇನಾಗುತ್ತೆ ಅಂದರೆ ಥಿಂಕಿಂಗ್ ಮೆಚ್ಯೂರಿಟಿ ಲೆವೆಲ್ ಬೆಳೆಯುತ್ತೆ. ಸೊ ಅದನ್ನು ನಿರಂತರವಾಗಿ ಅಭ್ಯಾಸ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಇದೆ. ಸೊ ಇದನ್ನು ಚಿಕ್ಕ ಮಕ್ಕಳು, ದೊಡ್ಡವರು, ವಯಸ್ಸಾದವರು ಅಥವಾ ಯಾವುದೋ ರಂಗದಲ್ಲಿರ್ತಕ್ಕಂಥವ್ರು, ಅಂದರೆ ಒಂದೊಂದು ಡಿಫ್ರೆಂಟಾಗಿ ಕೆಲವರು ಅವು ಕೆಲಸಗಳು ಮಾಡ್ತಾ ಇರ್ತಾರೆ. ಪ್ರೊಫೆಷನಲ್ ಆಗಿರ್ಬೋದು ಅಥವಾ ವೈಯಕ್ತಿಕವಾಗಿ ಕೂಡ ಇರ್ಬೋದು. ನಾನು ಅದನ್ನು ಹೇಳ್ತೇನೆ, ಮನೆಯಲ್ಲಿ ಮಾಡ್ತಕ್ಕಂತಹ ಅಡಿಗೆ ಕೂಡ ಅದರ ಅಭ್ಯಾಸದಿಂದ ಬಹಳ ದಿನಗಳ ನಂತರ ಒಂದು ಉತ್ತಮವಾದಂಥ ಹೊಸ ಪದಾರ್ಥ ಕ್ರಿಯೇಟ್ ಆಗುತ್ತೆ. ಯಾವುದೂ ಕೂಡ ಸುಲಭಕ್ಕೆ ಬರಲಿಲ್ಲ. ಹಾಲಾಗಿದ್ದಿದ್ದು ಮೊಸರಾಗೋದಕ್ಕೆ ತಗೊಂಡ ಸಮಯ ಎಷ್ಟಿರ್ಬೋದು ಒಂದು ಸಲ ನೀವೇ ಯೋಚನೆ ಮಾಡಿ. ಇವತ್ತು ನಾವು 2 ಕ್ಷಣದಲ್ಲಿ ಹೆಪ್ಪು ಹಾಕ್ಬಿಟ್ಟು ಮೊಸರು ಮಾಡ್ಕೊಳ್ತೇವೆ. ಬಟ್ ಆ ಥಾಟ್ ಇದೆ ನೋಡಿ, ಮೊಸರು ಮಾಡ್ಕೋಬಹುದು ಅನ್ನೋದಕ್ಕೆ ಅವತ್ತಿನ ಕಾಲಕ್ಕೆ ಅದಕ್ಕೆ ಪ್ರಯತ್ನ ಪಟ್ಟು ಸಕ್ಸಸ್ ಆಗಿರೋರು ಎಷ್ಟು ಜನ. ಆ ನಂತರದಲ್ಲಿ ಆ ಮೊಸರನ್ನು ನಿಧಾನಕ್ಕೆ ಅದನ್ನು ಕಡಿದು ಅದರಲ್ಲಿರ್ತಕ್ಕಂತಹ ಕಂಟೆಂಟ್, ನಾವೇನು ಹೇಳ್ತೀವಿ ಬೆಣ್ಣೆ ಅಂತಕ್ಕಂಥದ್ದನ್ನು ತೆಗೆಯೋದು. ಸೊ ನಮ್ಮ ಥಾಟ್ ಪ್ರೊಸೆಸ್ ಕೂಡ ಹಾಗೇ ಇರುತ್ತೆ. ನಾವು ಎಷ್ಟು ಅದನ್ನು ಕೆಣಕೋದು ಬೇರೆ, ಕೆದಕೋದು ಬೇರೆ, ಕಲುಕುವುದು ಬೇರೆ. ನೋಡಿ, 3 ಬೇರೆ ಬೇರೆ ಪದಗಳು. ಅದನ್ನು ನಾವು ಆ ಮನಸ್ಸಿನಲ್ಲಿರ್ತಕ್ಕಂಥ ಥಾಟ್ಸನ್ನು ಹೇಗೆ ಈ ಪ್ರೊಸೆಸ್ಸಲ್ಲಿ ಹೋಗ್ತಾ ಇರಬೇಕು. ಒಂದೊಂದೊಂದು ವಿಚಾರವನ್ನು ಕೂಡ ಸ್ಲೋ ಪ್ರೊಸೆಸ್ಸಲ್ಲೇ ಅದರಲ್ಲಿರ್ತಕ್ಕಂಥ ಕಂಟೆಂಟನ್ನು ತಗೊಳ್ತಾ ಬರಬೇಕು. ಅಷ್ಟು ಸುಲಭಕ್ಕೆ ಅದು ಆಗೋದಿಲ್ಲ. ಯಾಕೆಂದರೆ ಅದು ನಿರಂತರ ಅಭ್ಯಾಸದಿಂದ ಆಗ್ತಕ್ಕಂಥದ್ದು. ನಾನು ಹೇಳಿದ್ನಲ್ಲ, ಹಾಲು ಮೊಸರಾಗೋದಕ್ಕೆ ಎಷ್ಟೋ ಟೈಮ್ ತೊಗೊಳುತ್ತೆ. ನಿಮಗೆಲ್ಲ ಗೊತ್ತು, ಹೆಪ್ಪಾಕಿದ ತಕ್ಷಣ ಹಾಲು ಮೊಸರಾಗಲ್ಲ. ಎಗೇನ್ ಇಟ್ ಟೇಕ್ಸ್ ಎ ಸ್ಮಾಲ್ ಟೈಮ್ ಟು ಕನ್ವರ್ಟ್ ಇಟ್. ಅದನ್ನು ಮತ್ತೆ ವಿಜ್ಞಾನದ ಭಾಗದಲ್ಲಿ ಹೇಳ್ಕೊಂಡು ಬರ್ತಾರೆ, ಅದು ಹೇಗೆ ಬದಲಾವಣೆ ಆಗುತ್ತೆ ಅಂತಕ್ಕಂಥದ್ದು. ನಾವೇನು ಮಾಡ್ತೀವಿ, ಹಾಲು ಮೊಸರಾಯಿತು ಅಂತ ತಿಂದು ಜೀರ್ಣ ಮಾಡ್ಕೊಳ್ತೇವೆ. ಆ ನಂತರದಲ್ಲಿ ಅದು ದೇಹದಲ್ಲಿರ್ತಕ್ಕಂಥ ಉಷ್ಣವನ್ನು ಕಡಿಮೆ ಮಾಡುತ್ತೆ. ಅದು ದೇಹಕ್ಕೆ ತುಂಬ ಇಂಪಾರ್ಟೆಂಟು. ಅದನ್ನು ಇನ್ನೂ ವಿಚಾರಗಳನ್ನು ತಿಳ್ಕೊಂಡಿರ್ತಕ್ಕಂಥವ್ರು ಆ ಹೊಟ್ಟೆಯಲ್ಲಿ ಆ ಮೊಸರು ಅಥವಾ ಮಜ್ಜಿಗೆ ಭಾಗವನ್ನು ನಾವು ತಗೊಂಡಾಗ ಕರಳುಗಳಿಗೆ ಬೇಕಾದ ಪೂರಕವಾಗಿರ್ತಕ್ಕಂಥ ಹಲವಾರು ರಸಾಯನಗಳನ್ನು ಕೊಡುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಬೇರೆ ಬೇರೆ ಇಂಗ್ಲೀಷಲ್ಲಿ ಅದಕ್ಕೆ ಬೇರೆ ಬೇರೆ ಪದಗಳನ್ನು ಉಪಯೋಗಿಸಿದ್ರು. ಇದು ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತಂದರೆ, ನಾಟ್ ಓನ್ಲಿ ಫಾರ್ ಒನ್ ಅಥವಾ ಯಾವುದೋ ಒಂದಕ್ಕೆ ನಾವು ಕಲಿತಕ್ಕಂಥ ಅಭ್ಯಾಸ ಮಾಡ್ತಕ್ಕಂಥ ವಿಚಾರಗಳು ಮೀಸಲಾಗಬಾರ್ದು ಅನ್ನೋದಕ್ಕೋಸ್ಕರ. ಅಂದರೆ ನಾವು ಯಾವುದೇ ವಿಷಯವನ್ನು ದೀರ್ಘ ಅಧ್ಯಯನಕ್ಕೆ ಅಂತ ಹೋದಾಗ ಅದರಲ್ಲಿರ್ತಕ್ಕಂತಹ ಆ ಕಂಟೆಂಟನ್ನು ನಾವು ಅದನ್ನು ಕಲೆಕ್ಟ್ ಮಾಡ್ಕೊಳ್ಳೋದೊಂದೇ ಅಲ್ಲ, ಅದನ್ನು ಬಳಸ್ತಕ್ಕಂಥ ವಿಧಾನ ಕೂಡ ನಮಗೆ ಗೊತ್ತಿರಬೇಕು ಅಂತ ಹೇಳ್ತೇನೆ. ಯಾಕೆ ಈ ಮಾತು ಹೇಳಿದೆ ಅಂತಂದರೆ, ಅದನ್ನು ಬಳಸೋ ವಿಧಾನ ಗೊತ್ತಿಲ್ಲ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳಿದೆ, ಮಜ್ಜಿಗೆ ಅಥವಾ ಮೊಸರು ಅನ್ನ ಕಲಿಸ್ಕೊಂಡು ತಿಂತೀವಿ, ಬೇರೆ ಬೇರೆ ವಿಧಗಳಲ್ಲೇ ಅದನ್ನು ಬಳಸ್ತೀವಿ. ಆ ನಂತರದಲ್ಲಿ ಬಂದಂತಹ ಬೆಣ್ಣೆಯನ್ನು ನಾವು ಅದರ ಪ್ರಮಾಣ ಇದೆ ಅದಕ್ಕೆ ಬಳಸೋದಕ್ಕೆ, ಹೇಗೆ ಬಳಸಬೇಕು. ಮೊಸರು ತಿಂದಂಗೆ ನಾವು ಬೆಣ್ಣೆಯನ್ನು ತಿನ್ನೋದಕ್ಕೆ ಆಗೋದಿಲ್ಲ. ಹೇಳಬೇಕು ಅಂತಂದರೆ ಮೋಸ್ಟ್ ವ್ಯಾಲ್ಯೂಯಬಲ್ಲು
ಮೋಸ್ಟ್ ವ್ಯಾಲ್ಯೂಯಬಲು, ಮೊಸರಿಗಿನ್ನ ಕಷ್ಟಪಟ್ಟು ಅದನ್ನು ನಾವು ತೆಗಿತಕ್ಕಂಥದ್ದು ಬೆಣ್ಣೆ. ಆದರೆ ಅದನ್ನು ನಾವು ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ತೊಗೊಂಡಾಗ ದೇಹದಲ್ಲಿ ಫ್ಯಾಟ್ ಕಂಟೆಂಟ್ ಅನ್ನೋದು ಜಾಸ್ತಿ ಕೂತ್ಕೊಳ್ಳುತ್ತೆ. ಅದರಿಂದ ಮತ್ತೆ ಅಗೇನ್ ವಿ ವಿಲ್ ಸ್ಟ್ರಗಲ್ ವಿತ್ ದ ಪ್ರಾಬ್ಲಮ್ಸ್. ಹಾಗೇ ನಮ್ಮ ಥಾಟ್ ಪ್ರೊಸೆಸ್ಸಲ್ಲಿ, ಅಂದರೆ ನಮ್ಮ ಮನಸ್ಸು ಕಲ್ತಿರ್ತಕ್ಕಂಥ ಅಭ್ಯಾಸದಲ್ಲಿ ನಾವು ಏನು ಕಲ್ತ್ಕೊಂಡಿದ್ದೀವಿ ಅಂತ ಅಂದ್ಕೊಂಡಿರ್ತೀವಿ, ಅದು ಕೂಡ ಪ್ರಮಾಣಗಳಲ್ಲಿ ಇರ್ತದೆ. ಅದನ್ನು ಬಳಕೆಯ ವಿಧಾನ ಪೂರಕವಾಗಿಲ್ಲ ಅಂದಾಗ ನೀವೆಲ್ಲ ಗಮನಿಸಿರ್ಬೋದು, ಯಾವುದೋ ಮಾತಿಗೆ ಇನ್ಯಾವುದೋ ಮಾತುಗಳನ್ನು ಹೇಳಿದಾಗ, ಮತ್ತಿನ್ಯಾವುದೋ ಅಸಂದರ್ಭಿಕವಾಗಿ ಬಳಸಿದಾಗ, ಆ ಬಳಕೆ ಮಾಡ್ತಕ್ಕಂಥ ವಿಧಾನ ಸರಿಯಾಗಿ ಗೊತ್ತಿಲ್ಲ ಅಂದಾಗ ಏನಾಗುತ್ತೆ ಅಂತಂದರೆ ಎಲ್ಲ ಕೂಡ ವ್ಯರ್ಥ ಆಗುತ್ತೆ. ಮಾತು ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು ಯಾವುದೋ ಒಂದು ವೇದಿಕೆಯಲ್ಲೋ ಮತ್ತಿನ್ಯಾವುದೋ ಸಮಾರಂಭದಲ್ಲೋ ಅದರ ರಿಲೇಟೆಡ್ ಡಿಸ್ಕಷನ್ಸ್ ಇಲ್ಲ ಅಂದಾಗ ಅದು ನಿಮ್ಮನ್ನು ಮುಂದಕ್ಕೆ ಕರೆದುಕೊಂಡು ಹೋಗೋದಿಲ್ಲ. ನಾನು ಮನೆಯಲ್ಲಿ ಹೇಳ್ತಿರ್ತೀನಿ ಸಹಜವಾಗಿ, ಬೇಡದ ವಿಚಾರಗಳು ಮಾತಾಡ್ತಿರ್ತಾರೆ, ಅದರಿಂದ ನಮ್ಗೆ ಯಾವುದೇ ರೀತಿ ಉಪಯೋಗ ಇರೋದಿಲ್ಲ. ಇವತ್ತು ಎಲ್ಲಿ ನೀವು ಸರಿಯಾಗಿ ಗಮನಿಸಿ, ವಿದ್ಯಾವಂತ ಅಥವಾ ಪ್ರಜ್ಞಾವಂತ ಕುಟುಂಬಗಳು ಅಂತೂ ಕೂಡ ಇದೆ ಕೆಲವು. ಅವರು ಯಾರ ಹತ್ರ ಕೂಡ ಬೆರೆಯೋದಕ್ಕೆ ಅಷ್ಟು ಇಷ್ಟಪಡೋದಿಲ್ಲ. ಸೊ ಯಾಕೆ ಅವನ್ನ ನಾವೇನು ಮಾಡ್ತೀವಿ ಅಂತಂದರೆ, ಅವರನ್ನು ಯಾವುದೋ ಒಂದು ಅಸ್ಪೃಶ್ಯ ರೀತಿಯಲ್ಲಿ ನೋಡೋದಕ್ಕೆ ಪ್ರಾರಂಭ ಮಾಡಿಬಿಡ್ತೀವಿ. ಅವ್ರಿಗೆ ಈಗೋ ಜಾಸ್ತಿ, ಅವ್ರಿಗೆ ಆ್ಯಟಿಟ್ಯೂಡ್ ಜಾಸ್ತಿ, ಅವ್ರಿಗೆ ದುರಹಂಕಾರ ಜಾಸ್ತಿ, ಅವ್ರಿಗೆ ಅಹಂಕಾರ ಜಾಸ್ತಿ. ಅವ್ರು ಬಿಡಪ್ಪ, ಅವ್ರಿಗೆ 1000 ಟೆನ್ಷನ್ಸ್ ಇರುತ್ತೆ ರೀ. ಅವ್ರಿಗೆ ಇವ್ರಿಗೇನಂದರೆ ಆಸಕ್ತಿ, ಮಾತನಾಡಬೇಕು ಅನ್ನೋವಂಥ ಆಸಕ್ತಿ ಅವ್ರ ಮೇಲಿದ್ದಾಗ ಅವರ ಸದ್ಯ ಪರಿಸ್ಥಿತಿ ಏನಿದೆ ಅನ್ನೋದು ಇವ್ರುಗಳಿಗೆ ಅರ್ಥ ಮಾಡ್ಕೊಳ್ತಕ್ಕಂಥ ಮನಸ್ಥಿತಿ ಅವ್ರಿಗಿರೋದಿಲ್ಲ. ನೆಸೆಸಿಟಿ ಇರುತ್ತೆ. ಮಾತು, ನಾ ಹೇಳ್ತೀನಲ್ಲ, ಒಂದೊಂದು ಮಾತು ಕೂಡ ಬಹಳ ಪ್ರಮುಖವಾದ ಪಾತ್ರ ವಹಿಸುತ್ತೆ ಜೀವನದಲ್ಲಿ. ನಾನು ಯೂಶ್ವಲಿ ಹೇಳ್ತೀನಿ ಮನೆಯಲ್ಲಿ ಬೇರೆಯವ್ರ ವಿಚಾರಗಳು ಮನೆಗಳಲ್ಲಿ ಮಾತನಾಡಬೇಡಿ, ಅದು ನಮಗೇನೂ ಕೊಡಲ್ಲ. ಬಟ್ ಯಾವ ವಿಚಾರವನ್ನು ಮಾತನಾಡಬೇಡಿ ಅನ್ನೋದನ್ನು ಇಂಪಾರ್ಟೆಂಟ್ ಕೊಡಬೇಕಾಗತ್ತೆ. ಯಾವುದೋ ಮಗು ಅದ್ಭುತವಾಗಿ ಒಳ್ಳೆ ಮಾರ್ಕ್ಸ್ ತೊಗೊಂಡಿದ್ದಾಳೆ ಅಂದಾಗ ಅದು ಮನೆಯಲ್ಲಿ ಒಂದು ಸಬ್ಜೆಕ್ಟ್ ಆದಾಗ ನೋಡಿ ಎಷ್ಟು ಅದ್ಭುತವಾಗಿರುತ್ತೆ. ಇಂಥವ್ರ ಮನೆ ಮಗು ನೋಡ್ರಿ ಈ ಸಲ 10th ಇಷ್ಟು ಒಳ್ಳೆ ಮಾರ್ಕ್ಸ್ ತೆಗೆದಿದ್ದಾಳೆ. ನಿಮ್ಮ ಮನೆಯಲ್ಲಿ ಮಗು ಇದ್ದಾಗ ಅದನ್ನು ಹೇಳೋ ವಿಧಾನ ಬೇರೆ ಇರುತ್ತೆ. ಮೀನ್ಸ್ ನೀವು ಆ ಮಗುವಿನ ಮುಂದೆ ಇನ್ನೊಂದು ಮಗುವನ್ನು ಹೊಗಳೋದು ತಪ್ಪಲ್ಲ, ಆದರೆ ನಿಮ್ಮ ಮಗು ಆ ಹೊಗಳಿಕೆಯನ್ನು ಅಕ್ಸೆಪ್ಟ್ ಮಾಡಬೇಕು. ಯಾಕಂದರೆ ನಿಮ್ಮ ಮಗು ಕಡಿಮೆ ಮಾರ್ಕ್ಸ್ ಬಂದಿತ್ತು ಅಂದರೆ, ಅಯ್ಯೋ ನಮ್ಮಮ್ಮ ಆ ಮಗುವನ್ನು ಹೊಗಳ್ತಿದ್ದೆ, ನಾನೇನು ಬರ್ದಿಲ್ವ ಎಕ್ಸಾಮ್. ಯೂಶ್ವಲಿ ಚೈಲ್ಡ್ ಸೈಕಾಲಜಿ, ಮಕ್ಕಳ ಮನಸ್ಥಿತಿ ನಾ ಹೇಳ್ತಾ ಇರ್ತಕ್ಕಂಥದ್ದು. ಹಾಗೆ ಆ ವಿಚಾರವನ್ನು ನಾವು ಹೇಗೆ ಹೇಳ್ತೀವಿ ವಿಧಾನದಲ್ಲಿ ಅನ್ನೋದು ಭಾಳ ಇಂಪಾರ್ಟೆಂಟ್. ಆ ಮಗುವಿನ ಹೋಲಿಕೆಯನ್ನು ಕೊಡಬೇಕಾದಾಗ ಈ ಮಗು ನೆಕ್ಸ್ಟ್ ಟೈಮ್ ಆ ಮಗುವಿನ ಥರ ನಾನು ಓದಬೇಕಲ್ವ ಅನ್ನೋ ಭಾವನೆಯಲ್ಲಿ ಮನೆಗಳಲ್ಲಿ ಚರ್ಚೆಗಳು ನಡೆದಾಗ ಇಟ್ ಗಿವ್ಸ್ ಎ ಗುಡ್ ಇಂಪ್ಯಾಕ್ಟ್. ಓದಬೇಕು ಅಂತಕ್ಕಂಥ ಆಸಕ್ತಿ ಆ ಮಕ್ಕಳಲ್ಲಿ ಬರುತ್ತೆ. ಅನಂತರದಲ್ಲಿ ಮನೆಗಳಲ್ಲಿ ಒಂದಷ್ಟು ದೇವರ ವಿಚಾರಗಳನ್ನು ಮಾತನಾಡ್ತಕ್ಕಂಥದ್ದು, ಯಾವುದೋ ಒಂದು ಸ್ತೋತ್ರ, ಯಾವುದೋ ಒಂದು ಶ್ಲೋಕ, ಇದೆಲ್ಲ ಮಾಡಿದಾಗ ಏನಾಗುತ್ತೆ, ಬೇಡ ಅಂದರೂ ಕೂಡ ಮನೆಯ ವಾತಾವರಣ ಆಟೋಮೆಟಿಕ್ ಚೇಂಜ್ ಆಗ್ತಾ ಇರುತ್ತೆ. ಯಾರೇನೂ ಹೇಳಿಸ್ಕೊಡ್ಬೇಕಾಗಿಲ್ಲ. ಒಂದು ಸಣ್ಣ ವಿಚಾರನ ನೀವು ಆ ಪಕ್ಕದ ಮನೆಯವರು ಯಾವುದೋ ಮಗು ಎಲ್ಲೋ ಹೋಯಿತು, ಮತ್ತಿನ್ನೇನೋ ಮನೆಗಳಲ್ಲಿ ಕೆಟ್ಟ ವಿಚಾರಗಳು ಮಾತಾಡ್ತಾಯಿದ್ರೆ ಈ ಕಿವಿಗಳು ಪ್ರತಿಯೊಂದನ್ನು ಕೇಳಿಸ್ಕೊಳ್ತಾ ಇರುತ್ತೆ. ಯಾಕೆ ಮನೆಗಳಲ್ಲಿ ಮಕ್ಕಳುಗಳು ಹೌ ದೇ ಸ್ಪಾಯಿಲ್ ದೇರ್ ಲೈಫ್ಸ್, ಅವ್ರಿಗೆ ಗೊತ್ತಿಲ್ದಿರೇ ಪಾಪ ನೋಡಿ ಅದನ್ನೇ ಹೇಳ್ತಕ್ಕಂಥದ್ದು. ನಾವನ್ನು ಯಾವುದೋ ಒಂದು ಹಾಡಲ್ಲಿ ಕೇಳಿದ್ದೆ, ಗಂಡ ಮಾಡಿದ ಪುಣ್ಯ ಅದು ಹೆಂಡತಿಗೆ ಇಲ್ಲ ಅಂತನೋ ಇದೆ ಅಂತನೋ ಏನೋ ಹೇಳ್ತಾರೆ, ಲೆಟ್ ಅದು ಆ ಹಾಡು ಬಂದಾಗ ನಾನು ಹೇಳ್ತೇನೆ. ಅಂದರೆ ನಾವು ಮಾಡಿರ್ತಕ್ಕಂತಹ ಪುಣ್ಯ 100% ಇರುತ್ತೆ, ಅದರ ಪಾಲು ಇದ್ದೇ ಇರುತ್ತೆ. ಹೆಂಡತಿಗೂ ಇರುತ್ತೆ, ಮಕ್ಕಳಿಗೂ ಇರುತ್ತೆ. ಹೆಂಡತಿ ಮಾಡಿರ್ತಕ್ಕಂಥ ಪುಣ್ಯ ಅನ್ನೋದು ಟ್ರಾನ್ಸ್ಫರ್ ಆಗುತ್ತೆ. ಬಟ್ ಯಾವಾಗ ಅನ್ನೋದು ವೆರಿ ಇಂಪಾರ್ಟೆಂಟ್. ಈ ಪಾಪ ಅನ್ನೋದೇನು ಅಂತಂದರೆ, ಎಗೇನ್ ಈ ಪಾಪ ಅಂದರೆ ಪುಟ್ಟ ಮಗು ಅಲ್ಲ. ದಿಸ್ ಈಸ್ ಹೌ ವಿ ಆರ್ ಫೇಲ್ಡ್. ಎಲ್ಲ ವಿಚಾರದಲ್ಲೂ ನಾವು ಎಲ್ಲಿ ಹಿನ್ನಡೆ ಆಗ್ತಾಯಿದೆ ಅಂತಂದರೆ, ಆ ಪದ ನಾವು ಪಾಪ ಅಂದ ತಕ್ಷಣ ಯಾವ ಪಾಪ ಬಗ್ಗೆ ಮಾತಾಡ್ತಾ ಇದ್ದಾರೆ. ಈ ಪಾಪ ಅನ್ನೋ ಪದದ ಹಿಂದೆ ಇರತಕ್ಕಂತಹ ಹಲವಾರು ವಿಷಯಗಳು, ಇಟ್ಸ್ ಎ ಗ್ರೂಪ್ ಆಫ್ ಥಿಂಗ್. ಅದು ತುಂಬ ವಿಷಯ ಪಾಪ ಅಂತಕ್ಕಂಥದ್ದು, ಅದೊಂದು ದೊಡ್ಡ ದೋಷ.
ಆದರೆ ಅದೇ ಕೆಲವ್ರ ಮನೆಗಳಲ್ಲಿ ಪಾಪ ಅಂದ ತಕ್ಷಣ ಒಂದು ಪುಟ್ಟು ಪಾಪುಗೆ ಏಯ್ ಪಾಪ ಬಾಯಿಲಿ, ಪಾಪು ಬಾಯಿಲಿ ಅಂತೆಲ್ಲ ಕರೆಯೋವಂಥದ್ದು ಇರುತ್ತೆ. ಸೊ ಎಗೇನ್ ಇಲ್ಲಿ ಕನ್ಫ್ಯೂಷನ್ ಇರ್ತಕ್ಕಂಥದ್ದು ಇರಬಾರ್ದು. ಪಾಪ ಅಂದರೆ ಮಾತನಾಡ್ತಾ ಇರ್ತಕ್ಕಂಥ ಸಬ್ಜೆಕ್ಟ್ನಲ್ಲಿ ಆ ಪದಕ್ಕೆ ನಿಜವಾದ ಅರ್ಥವನ್ನು ನಾವು ಯಾವಾಗ ತಿಳ್ಕೊಳ್ತಕ್ಕಂಥ ಪ್ರಯತ್ನ ಮಾಡ್ತೀವಿ, ದೆನ್ ನಮ್ಮ ಮೈಂಡ್ ಆಟೋಮೆಟಿಕಲಿ ಗ್ರಾಸ್ಪ್ಸ್, ಅಂದರೆ ಅದನ್ನು ಅಟ್ರ್ಯಾಕ್ಟ್ ಮಾಡುತ್ತೆ ಆ ಸಬ್ಜೆಕ್ಟನ್ನು. ಆ ಸಬ್ಜೆಕ್ಟನ್ನು ಅಟ್ರ್ಯಾಕ್ಟ್ ಮಾಡಬೇಕು ಅಂದರೆ ಅವ್ರು ಏನು ಹೇಳ್ತಿದ್ದಾರೆ, ಯಾತಕ್ಕೆ ಹೇಳ್ತಿದ್ದಾರೆ, ಅದನ್ನು ರಿಯಲಾಗಿ ಅದರ ಬಗ್ಗೆ ನಾವು ಕಾನ್ಸಂಟ್ರೇಷನ್ ಮಾಡ್ತಕ್ಕಂಥ ವಿಧಾನ ಇದೆಯಲ್ಲ, ಸೊ ಅದನ್ನು ನಾವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಈಗ ನಾನು ಹೇಳ್ದಂಗೆ ಯಾವುದೋ ಸಬ್ಜೆಕ್ಟಲ್ಲಿ ಕೂತ್ಕೊಂಡು ಇನ್ನೇನೋ ಪದದ ಅರ್ಥಗಳನ್ನು ಹುಡ್ಕೊಳ್ತಾ ಕೂತ್ಕೊಂಡಾಗ ಇಟ್ ವೋಂಟ್ ಗೋ ಟು ದ ಏನದು ನಮ್ಗೆ ಅದು ಅರ್ಥ ಆಗದೆ ಇರತಕ್ಕಂಥ ಸ್ಥಿತಿ ನಿರ್ಮಾಣ ಆಗುತ್ತೆ. ಆಟೋಮೆಟಿಕಲಿ ವಿ ವಿಲ್ ಗೆಟ್ ಬೋರ್. ಯಾವ ವಿಷಯ ಆದರೂ ಅಷ್ಟೇ ವೆನ್ ವಿ ಡೋಂಟ್ ನೋ ದ ರಿಯಲ್ ಮೀನಿಂಗ್ಸ್, ಅದರ ನಿಜವಾದ ಅರ್ಥಗಳು ನಮಗೆ ಗೊತ್ತಿಲ್ಲ ಅಂದಾಗ ಆ ಸಬ್ಜೆಕ್ಟ್ ಬೋರಿಂಗ್ ಆಗೇ ಆಗುತ್ತೆ. ಸೊ ನಾನು ಯಾಕೆ ಇದರಲ್ಲಿ ಹಲವಾರು ವಿಷಯಗಳನ್ನು ನಾನು ಇದೊಂಥರ ಆ್ಯಡಪ್ ಇದ್ದಂಗೆ, ನೀವು ಯಾವ ಸಬ್ಜೆಕ್ಟನ್ನು ತೊಗೊಂಡು ಅದಕ್ಕಿಟ್ಟು ಇದನ್ನು ಹೋಲಿಸ್ಕೊಂಡು ಹೋಗ್ತೀರಾ, ಯು ವಿಲ್ ಗೆಟ್ ಸಮ್ ಐಡಿಯಾಸ್. ಅದ್ರ ಬಗ್ಗೆ ತಿಳ್ಕೊಂಡಾಗ, ಅದ್ರ ಬಗ್ಗೆ ಆಸಕ್ತಿ ಬಂದಾಗ, ನಾನು ಮೊನ್ನೆ ಯಾರೋ ಹೀಗೆ ಕೇಳ್ತಿದ್ರೆ ಹೇಳಿದೆ, ವೆನ್ ಎವರ್ ಐ ಆಮ್ ಟಚಿಂಗ್ ಸಮಥಿಂಗ್, ಅಂದರೆ ಯಾವುದನ್ನಾದರೂ ನಾನು ಆಯ್ಕೆ ಮಾಡ್ಕೋಬೇಕು ಅಂದಾಗ, ಅರ್ಲಿ ಡೇಸ್ ವಿ ಡೋಂಟ್ ವಾಂಟ್ ಆಲ್ ದೋಸ್ ಥಿಂಗ್ಸ್. ಚಿಕ್ಕ ಮಕ್ಕಳಿದ್ದಾಗ ನಮ್ಗೆ ಏನ್ರಿ ಗೊತ್ತಾಗಿರುತ್ತೆ. ಮಕ್ಕಳಿದ್ದಾಗ ನಮಗೆ ಯಾವುದನ್ನು ಓದಬೇಕು ಅನ್ನೋದು ಕೂಡ ದೊಡ್ಡವ್ರು ಹೇಳಿದ್ರೆ ಓದ್ಕೊಂಡು ಹೋಗ್ತಿರ್ತೀವಿ. ಅದು ನಮ್ಗೆ ಆಸಕ್ತಿ ಇರೋದು ಯಾವುದು, ಇಲ್ಲದೆ ಇರೋದು ಯಾವುದು, ವಿ ಡಿಡೆಂಟ್ ಬಾದರ್ ಅಬೌಟ್ ದಟ್. ಅಷ್ಟು ಸಬ್ಜೆಕ್ಟ್ ಇದೆ, ಅಷ್ಟು ಬುಕ್ಸ್ ಇದೆ, ಅಷ್ಟು ಬರೀಬೇಕು, ಅಷ್ಟು ಮುಗಿಸ್ಬೇಕು, ಹೋಮ್ವರ್ಕ್ ಮಾಡಬೇಕು, ಮುಗಿಸ್ಬೇಕು. ಬಟ್ ವೆನ್ ಇಟ್ ಕಮ್ಸ್ ಟು ಆಫ್ಟರ್ ದಟ್, ನಾವು ನಮ್ಮದೇ ಆದಂಥ ಆಯ್ಕೆಗಳನ್ನು ನಾವು ಚೂಸ್ ಮಾಡಿದಾಗ, ಸೊ ನಮ್ಮ ಆಯ್ಕೆಗಳನ್ನು ನಾವು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಸೊ ಓಕೆ, ನಾನು ವಿಲ್ ಡೂ ದ ನೆಕ್ಸ್ಟ್ ವಿಡಿಯೋ. ಬೈ ಬೈ. ಥ್ಯಾಂಕ್ಸ್ ಫಾರ್ ಕೀಪ್ ಆನ್ ವಾಚಿಂಗ್. ಇದ್ರ ಮುಂದುವರೆದ ಭಾಗಗಳು ಕೂಡ ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ISTA ಇಷ್ಟ.